ರೆಸ್ಯೂಮ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. HR ಬಂದರು. ಹಾಯ್ ಸರ್. ಹಾಯ್. ವಿಡಿಯೋಸು ಕಮ್ಮಿ ಮಾಡಿದ್ರು ನಿಮಗೆ ಡೀಟೇಲ್ ಆಗಿ ನಾನು ಕೂತ್ಕೊಂಡು ಹೇಳ್ತೀನಿ, ತಲೆ ಕೆಡ್ಸ್ಕೊಂಡ್ಬೇಡಿ. ಮಧ್ಯದೇನಾರು ಸೆಲೆಕ್ಟ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಗೋವಿಂದ ಆಗುತ್ತೆ. ನಮ್ ಫೇಸ್ ಕೂಡ ಸ್ಕ್ಯಾನ್ ಮಾಡ್ಬಿಟ್ಟೈತೆ. ನಾನು ಯಾವ ಟೆಕ್ ಪಾರ್ಕು ಕೂಡ ಇಷ್ಟೊಂದು ಸ್ಟ್ರಗಲ್ ಪಟ್ಟಿಲ್ಲ ವಿಡಿಯೋ ಮಾಡಕ್ಕೆ. ಬಟ್ ನಾನಿವತ್ತು ಭಾರತೀಯ ಸಿಟಿ ಟೆಕ್ ಪಾರ್ಕ್ ಬಂದಿದ್ದೀನಿ. ಇಲ್ಲಿರುವಂತ ದೊಡ್ಡ US ಬೇಸ್ಡ್ MNC ಕಂಪ್ನಿಗೆ ಇಂಟರ್ವ್ಯೂ ಕೊಡಕ್ ಬಂದಿದ್ದೀನಿ. ಯಾವುದೇ ರೀತಿ ಸೆಕೆಂಡ್ PU ಆಗಿರ್ಬೋದು, ಹಾಗೆ ಯಾವುದೇ ರೀತಿ ಡಿಗ್ರಿ ಆಗಿರೋರು ಕೂಡ ಇಂಟರ್ವ್ಯೂ ಕೊಡ್ಬೋದು. ಇಂಟರ್ವ್ಯೂ ಹೇಗಿರುತ್ತೆ, ಹಾಗೆ ಯಾವ್ಯಾವೆಲ್ಲ ರೌಂಡ್ಸ್ ಇರುತ್ತೆ, ಆಲ್ಮೋಸ್ಟ್ ಭಾರತೀಯ ಟೆಕ್ ಪಾರ್ಕ್ ನಲ್ಲಿ ಇಂಟರ್ವ್ಯೂಸ್ ಎಲ್ಲ ಇದೇ ತರ ಇರುತ್ತೆ. ಹೇಗೆ ಸೆಲೆಕ್ಟ್ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಪಿನ್ ಟು ಪಿನ್ ತೋರಿಸ್ತೀನಿ. ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಭಾರತೀಯ ಸಿಟಿ ಟೆಕ್ ಪಾರ್ಕ್ ಕೂಡ ಒಂದು ದೊಡ್ಡ ಟೆಕ್ ಪಾರ್ಕ್. ಇಲ್ಲಿ ನಾವು IBM, 7-Eleven, ಇನ್ಫೋಸಿಸ್, ಅಲೋರಿಕಾ ಈ ತರ ಸುಮಾರು ಕಂಪನಿನ ನೋಡಬಹುದು. ಇದಿರೋದು ಭಾರತೀಯ ಸಿಟಿ, ತನಿಸಂದ್ರ ಮೇನ್ ರೋಡ್, KR ಹೆಗಡೆ ನಗರ್. ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಮ್ಮ ಏರಿಯಾದಿಂದ 24 ಕಿಲೋಮೀಟರ್ ಆಯ್ತು. ಆ ಟ್ರಾಫಿಕ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಹಂಗೂ ಹಿಂಗೂ 1 ಅವರ್ ತಗೊಂಡು ಬಂದೆ. ಗಾಡಿ ಪಾರ್ಕಿಂಗ್ ಮಾಡಿದೀನಿ, ಈಗ ಹೋಗ್ಬೇಕು. ಇಲ್ಲಿ ತುಂಬಾ ಕಂಪ್ನೀಸ್ ಗಳು ಇದಾವೆ ಈ ಟೆಕ್ ಪಾರ್ಕ್ ಅಲ್ಲೂ. ಫಸ್ಟ್ ಟೈಮ್ ಬಂದಿರೋದು ನಾನು. ಇಲ್ಲಿ ಫಸ್ಟ್ ನೀವು ಎಂಟ್ರಿ ಆಗಕ್ಕಿಂತ ಮುಂಚೆ ಮ್ಯಾಪ್ ನೋಡಬಹುದು. ಇಲ್ಲಿ ರಿಸೆಪ್ಷನ್ ಅಲ್ಲಿ ಮೊದಲಿಗೆ ರಿಜಿಸ್ಟರ್ ಆಗ್ಬೇಕು, ವೆಂಡರ್ ವಿಸಿಟರ್ ಅಂತ. ಎಂಟ್ರಿ ಆಗ್ಬೇಕಂದ್ರೆ ಈ ತರ ಕೊಡ್ತಾರೆ. ನಮ್ಮ ಆಧಾರ್ ಎಲ್ಲ ಕೊಡ್ಬೇಕು, ಫೋನ್ ನಂಬರು, ಮತ್ತೆ ಯಾವ ಕಂಪ್ನಿಗೆ ಇಂಟರ್ವ್ಯೂಗ್ ಬಂದಿದ್ಯಾ ಏನು ಎಲ್ಲ ತಗೊಂಡು ಈ ತರ ಒಂದು ಪಾಸ್ ಕೊಡ್ತಾರೆ. ಇದನ್ನ ತೋರ್ಸರನೆ ಒಳಗಡೆ ಎಂಟ್ರಿ. ನಮ್ ಫೇಸ್ ಕೂಡ ಸ್ಕ್ಯಾನ್ ಮಾಡ್ಬಿಟ್ಟೈತೆ. ನಾನು ಯಾವ ಟೆಕ್ ಪಾರ್ಕು ಕೂಡ ಇಷ್ಟೊಂದು ಸ್ಟ್ರಗಲ್ ಪಟ್ಟಿಲ್ಲ ವಿಡಿಯೋ ಮಾಡಕ್ಕೆ. ಬಟ್ ಇಲ್ಲಿ ನಮ್ಗೆ ಎಲ್ಲಾ ಕಡೆ ಸೆಕ್ಯೂರಿಟಿ ತುಂಬಾ ಕಷ್ಟ ಇದೆ ಇಲ್ಲಿ ವಿಡಿಯೋ ಮಾಡೋದು. ನೋಡೋಣ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಇವಾಗ. ಅಲೋರಿಕಾ ಹೇಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾವ ಕಂಪ್ನಿ ಇಂಟರ್ವ್ಯೂ ಕೊಡ್ಬೇಕಂತ ಅನ್ಕೊಂಡಿದ್ರ, ಯಾವ ಬ್ಲಾಕ್ ಅಲ್ಲಿ ಇದೆ ಅಂತ ನೋಡ್ಬೋದು. ನೋಡಿ ಎಷ್ಟು ಸಖತ್ತಾಗಿದೆ ಟೆಕ್ ಪಾರ್ಕು. ನೋಡಿ ಇಲ್ಲಿ ಹಾಕಿರ್ತಾರೆ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3. ಇದು ನೋಡ್ಬಿಟ್ಟೆ ಅಲ್ವಾ ನಾವೆಲ್ಲ ನಮ್ಮ ಮನೇಲಿ ಹೇಳೋದು, MNC ಕಂಪ್ನಿ ಸೇರ್ಕೊಂಡ್ರೆ MNC ಸೇರ್ಕೋ, ಕಾರ್ಪೊರೇಟ್ ಸೇರ್ಕೋ, MNC ಕೆಲಸ ಮಾಡು ಅಂತ. ನಮ್ಮ ಕಂಪ್ನಿ ಇರೋದು ಹಿಂಗ್ ಹೋಗ್ಬೇಕು ಅಲೋರಿಕಾಗೆ. ಬನ್ನಿ ಹೋಗೋಣ. ನೋಡಿ SMC2 ಎಂಟ್ರೆನ್ಸ್ ಅಲ್ಲೇ SMC2 ಅಂತ ಕಂಪ್ನಿ ಇದೆ. ಲಿಫ್ಟ್ಗಳು ಇಲ್ಲೆಲ್ಲ ಮೆಟ್ಲೇ ಇರಲ್ಲ ಕಂಪ್ನೀಸ್ಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ಲಿಫ್ಟೇ ಆಪರೇಟ್ ಮಾಡೋದು. ಬ್ಲಾಕ್ 2 ಅಲ್ಲಿ ಯಾವ್ಯಾವ ಕಂಪ್ನಿ ಇದೆ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಪ್ರತಿಯೊಂದು ಬ್ಲಾಕ್ ಅಲ್ಲೂ ಈ ತರ ಲಿಸ್ಟ್ ಇರುತ್ತೆ ಯಾವ್ಯಾವ ಕಂಪ್ನೀಸ್ ಇದಾವೆ ಅಂತ. ನೋಡಿ ಅಲೋರಿಕಾ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಅಲ್ಲೂ ಇದೆ, ಮತ್ತೆ 10th ಫ್ಲೋರ್ ಅಲ್ಲೂ ಕೂಡ ಇದೆ. 10th ಫ್ಲೋರ್ ಹಿಂದೆ ಬಂದ್ರೆ ಸಿಂಪ್ಲಿ ಎಕ್ಸ್ ಅಂತ ಇಲ್ಲೊಂದು ಕಂಪ್ನಿ ಇದೆ, ಇದ್ರ ಆಪೋಸಿಟ್ ಇದೆ ಅಲೋರಿಕಾ. ಇದೇ ಕಂಪ್ನಿಗೆ ನಾನು ಇವಾಗ ಇಂಟರ್ವ್ಯೂ ಕೊಡ್ತಾ ಇರೋದು. ಬನ್ನಿ ಹೋಗಿ ಇಂಟರ್ವ್ಯೂ ಹೇಗಿರುತ್ತೆ ಏನು ಅಂತ ಎಲ್ಲ ನೋಡೋಣ. ಪ್ಯಾಷನ್, ಪರ್ಫಾರ್ಮೆನ್ಸ್, ಪಾಸಿಬಿಲಿಟೀಸ್. ಇಲ್ಲಿ ಕಂಪ್ನಿ ಗೈಡ್ ಲೈನ್ಸ್ ಎಲ್ಲ ಹಾಕಿದ್ದಾರೆ. ನಮಗೆ ಇಲ್ಲಿ 3 ರೌಂಡ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಫಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಅಸಿಸ್ಮೆಂಟ್ಗೆ ಸ್ಕ್ಯಾನ್ ಮಾಡಬೇಕು. ಅದು 2 ಇದೆ, ಬೆಳಂದೂರು ಮತ್ತೆ ಭಾರತಿ ಸಿಟಿ. ಇಲ್ಲಿ ಓನ್ಲಿ ವಾಯ್ಸ್ ಪ್ರೊಸೆಸಿಂಗ್ ಮಾತ್ರ ಇಂಟರ್ವ್ಯೂ ತಗೊಂತಾ ಇರೋದು. ಕಾಫಿ, ಚಾಯ್, ಲೆಮನ್ ಟೀ, ಮಸಾಲಾ ಚಾಯ್ ಎಲ್ಲ ಇದೆ. ಸ್ಟ್ರಾಂಗ್ ಆಗಿ ಒಂದು ಲೆಮನ್ ಟೀ. ನನಗೆ ಶೆಟ್ಟಿ. ಈ ಥರ ನಮಗೆ ಟೆಂಪ್ರರಿ ID ಕಾರ್ಡ್ ಕೊಡ್ತಾರೆ ಇಂಟರ್ವ್ಯೂಗೆ ಬಂದಿದ್ದಾರೆ ಅಂತ. ಸೊ ಇಲ್ಲಿ ಲಾಕರ್ ಇದೆ, ನಮಗೆ ಲಾಕರಲ್ಲಿ ಇಡಬೇಕಾಗುತ್ತೆ. ಇಂಟರ್ವ್ಯೂ ಬಂದವರು ಎಲ್ಲರೂ ಅವ್ರ ಬಿಲಾಂಗಿಂಗ್ಸ್ನೆಲ್ಲ ಲಾಕರ್ನಲ್ಲಿ ಇಡಬೇಕು ಅಂತ ಹೇಳಿದ್ರು. ಲಾಕರ್ನಲ್ಲಿ ಇಡೋಣ. ವಿಡಿಯೋಸು ಕಮ್ಮಿ ಮಾಡಿದ್ರು ನಿಮಗೆ ಡೀಟೇಲ್ ಆಗಿ ನಾನು ಕೂತ್ಕೊಂಡು ಹೇಳ್ತೀನಿ, ತಲೆ ಕೆಡ್ಸ್ಕೊಂಡ್ಬೇಡಿ, ಓಕೆನಾ. ಸೊ ವಾಯ್ಸ್ ಸ್ವಲ್ಪ ಲೋ ಆಗೇ ಮಾತಾಡ್ಬೇಕು, ಯಾಕಂದರೆ ಇಲ್ಲೆಲ್ಲ ವೀಡಿಯೋ ಮಾಡೋ ಹೋಗಿಲ್ಲ, ಅದಕ್ಕೋಸ್ಕರ ರೆಸ್ಯೂಮ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. HR ಬಂದರು. ಹಾಯ್ ಸರ್. Hi. Came for interview. Yes sir, yes sir. Okay. So go and scan the first QR code. Okay. So that is for registration. Okay sir. Okay. So once you have done with your registration, next you have to take the assessment. Okay sir. Okay. So scan the next QR code which is there in blue color. Okay. And scan that one and take the assessment. After assessment I should meet you sir. Yeah. Okay. Okay sir. Thank you. ಇವಾಗ ತಾನೇ ಅಸೆಸ್ಮೆಂಟ್ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ನಾನು ಫಸ್ಟ್ HR ಅನ್ಕೊಂಡೆ, ನೀವು ನೋಡಿದ್ರಲ್ಲ HR ಎಷ್ಟು ಚೆನ್ನಾಗಿ ಮಾತಾಡಿದ್ರಂತ. ಸೊ ಫಸ್ಟ್ ರೌಂಡ್ ಬಂದ್ಬಿಟ್ಟು ಅವ್ರು ಅಸೆಸ್ಮೆಂಟ್ ಹೇಳಿದ್ರು. ಅಲ್ಲಿ ಸ್ಕ್ಯಾನರ್ ಇತ್ತಲ್ಲ, ಸ್ಕ್ಯಾನ್ ಮಾಡ್ಕೊಂಡೆ. ನಮಗೆ ಅಪ್ಲಿಕೇಶನ್ ಬಂತು. ಫಸ್ಟ್ ನನ್ನ ನೇಮು ಮತ್ತೆ ನಮ್ಮ ರೆಸ್ಯೂಮೆ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು ಎಲ್ಲ ಫಿಲ್ಅಪ್ ಮಾಡಾಕಿತ್ತು. ಸೊ ಫಿಲ್ಅಪ್ ಮಾಡಿದೆ. ಅದಾದ್ಮೇಲೆ ನಮಗೆ ಮೇಲ್ ಬರುತ್ತೆ, ಮೇಲಿಂದ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಫಸ್ಟ್ ಅಲೋರಿಕಾ ಕಂಪ್ನಿ ಬಗ್ಗೆ ಒಂದು ವಿಡಿಯೋ ಬರುತ್ತೆ. ಸೊ ವಿಡಿಯೋ ಆದ್ಮೇಲೆ ನಮಗೆ ಅಸೆಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅಸೆಸ್ಮೆಂಟ್ ಸ್ಟಾರ್ಟ್ ಆಯ್ತು. ಅಲ್ಲಿದ್ದಿದ್ದೆ ಫಸ್ಟ್
ಪರ್ಸನಾಲಿಟಿ. ಸೊ ಪರ್ಸನಾಲಿಟಿ ಚೆಕ್ ಅಲ್ಲಿ ನಿಮ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಸುಮಾರು ಕಂಪ್ನಿಗಳಲ್ಲಿ. ನಿಮ್ಗೆ ಇಲ್ಲಿ 6 ಬಾಕ್ಸ್ ಕೊಟ್ಟಿರ್ತಾರೆ, 6 ರೌಂಡ್. ಇದರಲ್ಲಿ ಯಾವ ಸೆಲೆಕ್ಟ್ ಮಾಡ್ಬೇಕಂತ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ನಾನೇನ್ ಹೇಳೋದಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಇದೆಯಾ, ಸೊ ಇಲ್ಲ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಬೇಕು, ಇಲ್ಲ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಬೇಕು. ಮಧ್ಯದ ಯಾವ್ದು ನೀವು ಸೆಲೆಕ್ಟ್ ಮಾಡೋ ಆಗಿರೋದಿಲ್ಲ. ಮಧ್ಯದ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಗೋವಿಂದ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಇರುತ್ತೆ, ಈಗ ನೀನು ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿರ್ತೀಯ, ಕೆಲಸ ಮಾಡಿ ಸ್ಟ್ರೆಸ್ ಆಗಿರ್ತೀಯ, ಇಲ್ಲ ಅಂದ್ರೆ ತುಂಬಾ ನಿನ್ಗೆ ವರ್ಕ್ ಪ್ರೆಷರ್ ಆದಾಗ ಹೇಗ್ ಮೇಂಟೈನ್ ಮಾಡ್ತೀಯ ಅಂತ. ಒಂದೇನಿರುತ್ತೆ, ಕಾಮ್ ಆಗಿ ಥಿಂಕ್ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ತೀನಿ, ಪ್ರಾಬ್ಲಮ್ ಏನಿದೆ ಅದನ್ನ ಸಾಲ್ವ್ ಮಾಡಿ ಕೆಲಸ ಮಾಡ್ತೀನಿ ಅಂತ ಆಪ್ಷನ್ ಇರುತ್ತೆ. ಇನ್ನೊಂದು, ಎಲ್ಲರ ಹತ್ರ ರೇಗಾಡ್ಕೊಂತೀನಿ, ಕೆಲಸನೇ ಬೇಡ, ಈಗ ಫುಲ್ ಫ್ರಸ್ಟ್ರೇಟ್ ಆಗಿ ಕೆಲಸ ಮಾಡ್ತೀನಿ ಅಂತ. ಸೊ ನೀವು ಫ್ರಸ್ಟ್ರೇಟ್ ಆಗಿ ಕೆಲಸ ಮಾಡ್ತೀನಿ ಅನ್ನೋದನ್ನ ಕ್ಲಿಕ್ ಮಾಡಬಾರ್ದು, ಅದು ನಿಮ್ಮ ಪರ್ಸನಾಲಿಟಿ ಚೆಕ್. ಸೊ ಏನೇ ಇದ್ರೂ ಕಾಮ್ ಆಗಿ ಕ್ಲಿಯರ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಇರಬೇಕು. ಅದಾದ್ಮೇಲೆ ನಮ್ಗೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಇಂಗ್ಲಿಷ್ ಗ್ರಾಮರ್, ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ನಾನು ನಿಮ್ಗೆ ಹೇಳದ್ನಲ್ಲ, ಈ ಕಂಪ್ನಿ ಬಂದ್ಬಿಟ್ಟು ಕಂಪ್ಲೀಟ್ ವಾಯ್ಸ್ ಪ್ರೊಸೆಸ್ ಆಗಿರೋದ್ರಿಂದ ನಿಮ್ಗೆ AI ವಾಯ್ಸ್ ಬರುತ್ತೆ. ಸೊ ಅದು ನನಗೆ ಫಸ್ಟ್ ಟೈಮ್ ವಾಯ್ಸ್ ಪ್ರೊಸೆಸ್ ಆಗಿರೋದ್ರಿಂದ AI ವಾಯ್ಸ್ ಸ್ಟಾರ್ಟ್ ಆಯ್ತು. AI ಅಲ್ಲಿ ಅದು ಸ್ಪೀಕ್ ಮಾಡುತ್ತೆ, ಅದು ಹೇಳುತ್ತೆ ಈ ತರ ಒಂದಷ್ಟು ವರ್ಡ್ ಇಂಗ್ಲಿಷ್ ಅಲ್ಲಿ ಹೇಳುತ್ತೆ. ಸೊ ಅದನ್ನ ನಾವು ಬ್ಯಾಕ್ ಹೇಳ್ಬೇಕು. ಅವಾಗ ನಮ್ಗೆ ವಾಯ್ಸ್, ನಮ್ಮ ಕಮ್ಯುನಿಕೇಶನ್ ಅದೆಲ್ಲ ಗೊತ್ತಾಗುತ್ತೆ ಅವ್ರಿಗೆ, ಇವ್ರು ಹೇಗ್ ಮಾತಾಡ್ತಾರೆ, ವಾಯ್ಸ್ ಪ್ರೊಸೆಸ್ ಅಲ್ಲಿ ಹೇಗೆ ಕಸ್ಟಮರ್ಸ್ ಜೊತೆ ಇಂಟ್ರಾಕ್ಟ್ ಚೆನ್ನಾಗಿ ಮಾಡ್ತಾರಾ ಇಲ್ವಾ, ಇವ್ರದ್ದು ವಾಯ್ಸ್ ಅಲ್ಲಿ ಅದು ಸ್ಪಷ್ಟತೆ ಇದೆಯಾ ಇಂಗ್ಲಿಷ್ ಅಲ್ಲಿ ಅಂತ. ಇದೆಲ್ಲ ಇಂಗ್ಲಿಷ್ ಅಲ್ಲೇ ಮಾಡ್ಬೇಕು. ನಾನು ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಕನ್ನಡದಲ್ಲಿ ಹೇಳ್ತಾ ಇರೋದಷ್ಟೇ. ಲಾಸ್ಟ್ ರೌಂಡ್ ಬಂದ್ಬಿಟ್ಟು ಟೈಪಿಂಗ್ ಇರುತ್ತೆ. ಸೊ ನೀವು ಫೋನಲ್ಲೇ ಟೈಪಿಂಗ್ ಇರುತ್ತೆ, ಯಾವುದೇ ರೀತಿ ಕಂಪ್ಯೂಟರ್ ಸಿಸ್ಟಮ್ ಇಲ್ಲ. ಅದನ್ನು ಕೂಡ ಕಂಪ್ಲೀಟ್ ಮಾಡ್ಬೇಕು. ಇನ್ನೇನು ಸಮ್ ಟೈಮ್ಸ್ ಅಲ್ಲಿ ನಮ್ಗೆ HR ಇನ್ಫಾರ್ಮ್ ಮಾಡ್ತಾರೆ ನೀವು ಪಾಸ್ ಆಗಿದ್ದೀರಾ ಇಲ್ವಾ ಅಂತ. ಅದಾಗಿದ ತಕ್ಷಣ ನಮ್ಗೆ HR ರೌಂಡ್ ಸ್ಟಾರ್ಟ್ ಆಗುತ್ತೆ. HR ರೌಂಡ್ ಹೇಗಿರುತ್ತೆ ಅಂತ ಅದಾದ್ಮೇಲೆ ಹೇಳ್ತೀನಿ. ಇಲ್ಲಿ ನೋಡಿ IBM ಕೂಡ ಇದೆ ಕಂಪ್ನಿ. IBM ಗ್ಲೋಬಲ್ ಟೆಕ್ ಪಾರ್ಕ್ ಅಲ್ಲೂ ಒಂದಿದೆ ಆಕ್ಚುಲಿ. ಇದು ತುಂಬಾ ದೊಡ್ಡದು. ಅಸೆಸ್ಮೆಂಟ್ ಕ್ಲಿಯರ್ ಆಯಿತು. ಅದಾದಮೇಲೆ HR ರೌಂಡ್ ಕರೆದ್ರು. ಒಂದು 5 ರಿಂದ 6 ನಿಮಿಷ HR ರೌಂಡ್ ಇತ್ತು, ಅದರಲ್ಲೂ ಕೂಡ ಸೆಲೆಕ್ಟ್ ಆಗೋದೆ. ಫಸ್ಟ್ ಕೇಳಿದ್ದೆ ಸೆಲ್ಫ್ ಇಂಟ್ರೊಡಕ್ಷನ್. ಆ ಸೆಲ್ಫ್ ಇಂಟ್ರೊಡಕ್ಷನ್ ಮುಂಚೆ ನಮ್ಮನ್ನ ನೋಡ್ತಾರೆ, ಮೇಲಿಂದ ಕೆಳಗಡೆ ಗಂಟ ನೋಡ್ತಾರೆ. ಯಾಕಂದ್ರೆ ನಾವು ಯಾವತ್ತೂ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಆ ಕ್ಯಾಶುಯಲ್ಸ್ ಆಗಿರ್ಬೋದು, ಫಾರ್ಮಲ್ಸ್ ಆಗಿರ್ಬೋದು, ಈ ತರ ಮೇಂಟೈನ್ ಮಾಡಬೇಕು. ಯಾವುದೇ ರೀತಿ ಟೋರನ್ ಆಗಿರ್ಬೋದು ಈ ತರ ಯಾವ್ದು ಹಾಕೊಂಡು ಹೋಗ್ಬೇಡಿ. ಸೊ ಅದಾದ್ಮೇಲೆ ಫಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್. ಆ ಸ್ಟಾರ್ಟಿಂಗ್ ಅಲ್ಲೇ ಫುಲ್ ಸೆಲ್ಫ್ ಇಂಟ್ರೊಡಕ್ಷನ್ ಹಂಗ್ ಹೇಳ್ಬೇಕು ಹಿಂಗ್ ಹೇಳ್ಬೇಕಂತ ಬಂದ್ಬಿಟ್ರೆ ನೀವು ಫುಲ್ ನರ್ವಸ್ ಆಗಿ ಹೋಗ್ತೀರಾ, ಏನೇನೋ ಹೇಳ್ತಾ. ಸೊ ಜಸ್ಟ್ ಸಿಂಪಲ್ ಆಗಿ ನಿಮ್ಮ ಹೆಸರೇನು, ನೀವ್ ಎಲ್ಲಿಂದ ಬಂದಿರೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾರು ಇದ್ರೆ ಜಾಬ್ ಎಕ್ಸ್ಪೀರಿಯನ್ಸ್, ಇಲ್ಲ ನೀವು ಫ್ರೆಶರ್ ಆಗಿದ್ರೆ ಫ್ರೆಶರ್, ಇಷ್ಟು ಹೇಳಿದ್ರೆ ಮುಗ್ದೋಗುತ್ತೆ. ಅದಾದ್ಮೇಲೆ ನಾನು ಆಫೀಸ್ ಹೇಳಿದೆ. ಸೊ ಆಫೀಸ್ ಈ ತರ ಟ್ರಾವೆಲಿಂಗ್ ಅಂದೆ. ಟ್ರಾವೆಲಿಂಗ್ ಬಗ್ಗೆ ಯಾವ ಟ್ರಾವೆಲ್ ಮಾಡಿದ್ರಾ, ಲಾಸ್ಟ್ ಏನ್ ಟ್ರಾವೆಲ್ ಮಾಡಿದ್ದು, ಸೊ ನೀವು ಟ್ರಾವೆಲಿಂಗ್ ಮಾಡ್ಕೊಂಡೇ ಇರ್ತೀರಾ, ಎಷ್ಟು ದಿನ ಟ್ರಾವೆಲಿಂಗ್ ಹೋಗ್ತೀರಾ, ಈ ತರ ಒಂದಷ್ಟು ಟ್ರಾವೆಲಿಂಗ್ ಬಗ್ಗೆ ಕೇಳಿದ್ರು. ನೀವೇನಾದ್ರು ಬುಕ್ಸ್ ಅಂದ್ರೆ ಯಾವ ಬುಕ್ ಲಾಸ್ಟ್ ಓದಿದ್ರಿ, ಯಾಕೆ ನಿಮ್ಗೆ ಬುಕ್ಸ್ ಮೇಲೆ ಇಂಟ್ರೆಸ್ಟ್ ಬಂತು, ಈ ತರ ಕೇಳ್ತಾರೆ ಆಫೀಸ್. ಸೊ ಅದಾದ್ಮೇಲೆ ನಾನ್ ಬಂದಿರೋದು ಇಂಟರ್ನ್ಯಾಷನಲ್ ಕಸ್ಟಮರ್ ಸಪೋರ್ಟ್ ಅಲ್ವಾ. ಸೊ ನಾವು ಯಾವ ರೋಲ್ಗೆ ಬರ್ತೀವಿ ಅನ್ಬಿಟ್ಟು ಫಸ್ಟ್ ತಿಳ್ಕೊಳ್ಬೇಕು. ವಿತೌಟ್ ನಾವು ಯಾವ ರೋಲ್ಗೆ ಬರ್ತಿದೀವಿ ಅಂತ ಗೊತ್ತಿದೆ ನಾವು ಇಂಟರ್ವ್ಯೂ ಬರಬಾರ್ದು. ಮತ್ತೆ ವಾಟ್ ಯು ನೋ ಅಬೌಟ್ ಅವರ್ ಜಾಬ್ ಅಂದ್ರೆ ಅವರ್ ಕಂಪ್ನಿ ಹಲೋರಿಕಾ ಅಂದ್ರೆ ಕಂಪ್ನಿ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಸೊ ಈ ಕಂಪ್ನಿ ಬಂದ್ಬಿಟ್ಟು BPO ಕಂಪ್ನಿ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಆಗಿರೋದ್ರಿಂದ ನಾವು ವಾಯ್ಸ್ ಪ್ರೊಸೆಸ್ ಅಲ್ಲಿ ಕೆಲಸ ಮಾಡಿದ್ರೆ ಎಲ್ ಬೇಕಾದ್ರೆ ಸರ್ವೈವ್ ಆಗ್ಬೋದು. ಯಾಕಂದ್ರೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಅಷ್ಟು ಗಟ್ಟಿ ಆಗಿರುತ್ತೆ. ಇಂಗ್ಲಿಷ್ ನಾವು ಕ್ಲೈಂಟ್ಸ್ ಹತ್ರ ಇಂಗ್ಲಿಷ್ ಮಾತಾಡ್ತೀವಲ್ಲ, ಆಕ್ಚುಲಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಒಂದು ಟಾಪಿಕ್ ಬಗ್ಗೆ ನೀನು ಮಾತಾಡು ಅಂದ್ರು. ಇಲ್ಲೇನ್ ಗೊತ್ತಾ, HRs ನೀವು ಪ್ರತಿ ಕಂಪ್ನಿ ಹೋದಾಗ ಒಂದೊಂದ್ಸತಿ ಅವರೇ ಟಾಪಿಕ್ ಕೊಡ್ತಾರೆ, ಇಲ್ಲ ಅಂದ್ರೆ ನಿಮ್ಗೆ ಹೇಳ್ತಾರೆ ಯಾವ್ದಾನ ಟಾಪಿಕ್ ಅಲ್ಲಿ ನೀನು 1 ನಿಮಿಷ ಮಾತಾಡು ಅಂತ. ಸೊ ನಾನ್ ತಗೊಂಡೆ ಸೋಷಿಯಲ್ ಮೀಡಿಯಾ. ಆಬ್ವಿಯಸ್ಲಿ ನಾನು ಎಲ್ಲಾ ಕಡೆ ಅದೇ ತಗೊಳ್ಳೋದು. ಸೋಷಿಯಲ್ ಮೀಡಿಯಾ ಬಗ್ಗೆ ತಗೊಂಡು 1 ಮಿನಿಟ್ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ ಕಾಂಪ್ಲಿಕೇಟೆಡ್ ವರ್ಡ್ಸ್ ಎಲ್ಲ ಇಟ್ಕೊಂಡು ಏನು ತಲೆ ಕೆಡ್ಸ್ಕೊಳ್ದೆ ಸಿಂಪಲ್ ಆಗಿ ವಾಟ್ ಈ ಸೋಷಿಯಲ್ ಮೀಡಿಯಾ, ಹೇಗೆ ಯುಟಿಲೈಸ್ ಮಾಡ್ಬೇಕು, ಆ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ಹೇಳಿದೆ. ಸೊ ಅದಾದ್ಮೇಲೆ ಹೇಳಿದ್ರು ಓಕೆ ವೇಟ್ ಫಾರ್ ಮ್ಯಾನೇಜರ್ ರೌಂಡ್ ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು ನನಗೆ, ಓ ಸೆಲೆಕ್ಟೆಡ್ HR ರೌಂಡ್ ಸೆಲೆಕ್ಟ್ ಆಗಿದ್ದೀನಿ ಅಂತ. ಇನ್ ಕೇಸ್ ನಾನು ಏನಾದ್ರೂ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ರೆಸ್ಯೂಮೆ ಆಗಿರ್ಬೋದು, ನಿಮ್ಮ ಪ್ರೊಫೈಲ್ ಆಗಿರ್ಬೋದು ನಮ್ ಜಾಬ್ ರೋಲ್ಗೆ ಸೂಟ್ ಆಗ್ತಿಲ್ಲ ಅಂತ ಅಲ್ಲೇ ಹೇಳ್ಬಿಡೋರು. ಏನಂದ್ರೆ ಜಸ್ಟ್ ನೋಡಿ, ಈಗ ಸಾಫ್ಟ್ ಸ್ಕಿಲ್ ಅಂತ ಇಷ್ಟೊಂದು ಹಾಕಿರ್ತೀವ, ಕೇಳ್ತಾರಪ್ಪ ವಾಟ್ ಇಸ್ ಸೆಲ್ಫ್ ಮೋಟಿವೇಶನ್, ಅಡಾಪ್ಟ್ ಇದು ಏನಪ್ಪಾ ಇದು ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಹಾಕಿದೀನಿ ಅಂತ. ಹಿಂಗೆ ChatGPT ಹಾಕ್ಬಿಟ್ಟಿರ್ತೀವಿ. ಕ್ರಿಟಿಕಲ್ ಥಿಂಕಿಂಗ್ ಈ ತರ ಎಲ್ಲ ಕೇಳಿದ್ರೆ ನಾವು ಅಲ್ಲೇ ನಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಸೊ ಅವಾಗ ನಾವು ಬ್ಲಾಂಕ್ ಆಗಿ ಹೋಗ್ತೀವಿ, ಅಲ್ಲ ಗೊತ್ತಾಗುತ್ತೆ ಒಂದು ಡಮ್ಮಿ ಅಂತ. ಸೊ ಈ ರೆಸ್ಯೂಮೆ ಇಂದ ಇದೆಲ್ಲ ಫಿಲ್ಟರ್ ಮಾಡಿ ಈ ರೆಸ್ಯೂಮೆ ತಂದಿದ್ದೀನಿ ನೋಡಿ. ಸಾಫ್ಟ್ ಸ್ಕಿಲ್ ಕಮ್ಮಿ ಇದೆ, ಮತ್ತೆ ವಿಡಿಯೋ ಎಡಿಟಿಂಗ್ ಇದೆಲ್ಲ ಬಂದ್ಬಿಟ್ಟು ನೀನು ಎಡಿಟಿಂಗ್ ಕಂಪ್ನಿಗೆ ಹೋಗ್ತೀಯ ಅಂದ್ರೆ ಬೇಕು MNC, ವಾಯ್ಸ್ ಪ್ರೊಸೆಸ್, ನಾನ್ ವಾಯ್ಸ್, ಈ ತರ ಅದಕ್ಕೆಲ್ಲ ಇದೆಲ್ಲ ಬೇಡವೇ ಬೇಡ. ಸೊ ಆ ಕಂಪ್ನಿಗೆ ಏನ್ ಬೇಕು ಅಷ್ಟೇ ಸಿಂಪಲ್ ಆಗಿರ್ಬೇಕು. ಮತ್ತೆ ನೀವು ಫೋಟೋ ಹಾಕ್ತೀರಾ ಅಂದ್ರೂ ಇಲ್ಲಿ ಚಿಕ್ಕದಾಗಿ ಹಾಕಿ, ಮತ್ತೆ ಇಷ್ಟು ಒಂದೇ ಶೀಟ್ ಅಪ್ಪ, ಜಾಸ್ತಿ ಏನಿಲ್ಲ. ಮತ್ತೆ ಕಲರ್ ಕಾಪಿ ಕೂಡ ತಗೊಂಬೇಡಿ, ಬ್ಲಾಕ್ ಅಂಡ್ ವೈಟ್ ದಿ ಬೆಸ್ಟ್ ನಿಮ್ಮ ರೆಸ್ಯೂಮೆಗೆ. ಸೊ ನಾನ್ ಮಾಡಿರೋಂತ ರೆಸ್ಯೂಮೆ ತಪ್ಪನ ಯಾರು ಮಾಡಬೇಡಿ. ಈ ತರ ಸಿಂಪಲ್ ಆಗಿ ರೆಸ್ಯೂಮೆ ಕ್ರಿಯೇಟ್ ಮಾಡ್ಕೊಂಡು ಕಂಪ್ನೀಸ್ ಇಂಟರ್ವ್ಯೂಸ್ ನ ಕೊಡಿ. ಇದು ಕ್ಯಾಂಟೀನು ನಾವು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನೋಡ್ತೀವಲ್ವಾ, ಸುತ್ತ ದೊಡ್ಡ ಅಂಗಡಿಗಳಿರ್ತಾವಲ್ಲ ಊಟಕ್ಕೆ, ಆ ತರ ಇದೆ ನೋಡಿ. ಟೆಕ್ ಪಾರ್ಕ್ ಸುಮ್ನೆ ರೌಂಡ್ ಆಗ್ತಾ ಇದ್ದೆ. ಇಲ್ಲಿ ನೋಡಿ ಸ್ಮೋಕಿಂಗ್ ಏರಿಯಾ ಕೂಡ ಇದೆ. ಎಲ್ಲಾ ಟೆಕ್ ಪಾರ್ಕ್ಸ್ ಅಲ್ಲೂ ಇರುತ್ತೆ, ಇದೇನು ವಾವ್ ಇಲ್ಲ.
ಜಸ್ಟ್ ನಾನ್ ಸ್ಮೋಕ್ ಮಾಡಲ್ಲ, ಜಸ್ಟ್ ತೋರಿಸಿದಷ್ಟೇ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅಂದಂಗೆ ಮ್ಯಾನೇಜರ್ ರೌಂಡು. ಇದು ಒಂದು 10ರಿಂದ 15 ನಿಮಿಷ ಆಯ್ತು, ಬಟ್ ರಿಜೆಕ್ಟ್ ಆದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮ್ಯಾನೇಜರ್ ರೌಂಡ್ ಹೋದಾಗ ಸೇಮ್ ಆಸ್ ಯೂಶುವಲ್ ಸೆಲ್ಫ್ ಇಂಟ್ರೊಡಕ್ಷನ್ ಇತ್ತು. ಸೊ ಸೆಲ್ಫ್ ಇಂಟ್ರೊಡಕ್ಷನ್ ಸಿಂಪಲ್ ಆಗಿ ಕೊಟ್ಟೆ. ಅದಾದ್ಮೇಲೆ ನನ್ನ ರೆಸ್ಯೂಮೆ HR ಕಡೆಯಿಂದ ಆಲ್ರೆಡಿ ಹೋಗಿತ್ತು ಮ್ಯಾನೇಜರ್ಗೆ. ಸೊ ರೆಸ್ಯೂಮೆ ನೋಡ್ಬಿಟ್ಟು ಒಂದಷ್ಟು ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡಿದ್ರು ರೆಸ್ಯೂಮೆಲೆ. ಸೊ ನಾನೇನು ಕೇಳ್ತೀನಿ ಅಂದ್ರೆ, ರೆಸ್ಯೂಮೆ ಸಿಂಪಲ್ ಆಗಿದ್ದಷ್ಟು ನಿಮಗೆ ಕ್ವಶನ್ಸ್ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಸಿಂಪಲ್ ಆಗಿತ್ತು. ಫ್ರೆಶರ್ ಆಗಿ ಬಂದಿದೆ ಇಲ್ಲಿ, ಆಕ್ಚುಲಿ ಫ್ರೆಶರ್ ಆಗಿ ರೆಸ್ಯೂಮೆ ತಂದಿದೆ. 2.5 years ಗ್ಯಾಪ್ ಇದೆಯಲ್ಲ ಯಾಕೆ ಅಂತ ಕೇಳಿದ್ರು. ಈ ಪ್ರಶ್ನೆಯಲ್ಲಿ ತುಂಬಾ ಜನ ನನಗೆ ಮೆಸೇಜ್ ಆಗ್ತೀರಾ, ನಂದು ಇಷ್ಟು ಇಯರ್ ಗ್ಯಾಪ್ ಇದೆ ಅಂತ. ನಾನೇನ್ ಹೇಳಿದೆ ಅಂದ್ರೆ, ನಂದು ಒಂದು ಬ್ಯಾಕ್ಲಾಗ್ ಆಗಿತ್ತು, ಅದಾದ್ಮೇಲೆ ಕ್ಲಿಯರ್ ಮಾಡ್ಕೊಂಡೆ. ಇದನ್ನ ಹೇಳಿದ್ರು ನಿಮ್ಗೆ ಓಕೆ. ಇಲ್ಲ ಅಂದ್ರೆ ನಮ್ಮ ಸ್ವಂತ ಬಿಸ್ನೆಸ್ ಇತ್ತು, ಅಪ್ಪನ ಬಿಸ್ನೆಸ್ ನೋಡ್ಕೊಂತ ಇದ್ದೆ, ಈಗ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಂತ ಇದೆ, ಸೊ ಅದಕ್ಕೋಸ್ಕರ ಅಂತ ಹೇಳಿದ್ರು ಓಕೆ. ಅದ್ಬಿಟ್ಟು ನೀವು ಕೇರ್ಲೆಸ್ ಆಗಿ ಏನಾದ್ರು ಇಲ್ಲ ನಾನು ಮನೇಲೇ ಇದ್ದೆ, ಜಾಬ್ ಸಿಕ್ಲಿಲ್ಲ, ಇಲ್ಲ ಜಾಬೇ ಸಿಕ್ಲಿಲ್ಲ, ಜಾಬ್ ಯಾವ್ದೂ ಟ್ರೈ ಮಾಡಿಲ್ಲ, ಈ ತರ ಏನಾದ್ರು ಹೇಳಿದ್ರೆ ನೀವು ಅಲ್ಲೇ ರಿಜೆಕ್ಟ್ ಆಗಿ ಹೋಗ್ತೀರಾ. ಇವರು ಕೂಡ ಒಂದು ಟಾಪಿಕ್ ಕೊಟ್ಟರು, ಅದ್ರ ಬಗ್ಗೆ 1 minute ಮಾತಾಡ್ಬೇಕಾಯ್ತು. ಸೊ ಮಾತಾಡದೆ ಅಲ್ಲಿ ಅವ್ರಿಗೆ ನನ್ನ ಕಮ್ಯುನಿಕೇಶನ್ ಎಲ್ಲ ಇಷ್ಟ ಆಯ್ತು. ಅದಾದ್ಮೇಲೆ ಕಂಪ್ನಿ ಬಗ್ಗೆ ಹೇಳು ಅಂದ್ರು, ಕಂಪ್ನಿ ಬಗ್ಗೆ ಹೇಳಿದೆ. ಅವ್ರ ಕಂಪ್ನಿ ಬಗ್ಗೆ ಅಂದ್ರೆ ಕಸ್ಟಮರ್ ಸಪೋರ್ಟ್ ಏನಿದೆ ಇದ್ರ ಬಗ್ಗೆ, ಅಲೋರಿಕಾ ಕಂಪ್ನಿ ಬಗ್ಗೆ ಏನ್ ಗೊತ್ತು ಸಿಂಪಲ್ ಆಗಿ ಹೇಳಿದೆ. ಅದಾದ್ಮೇಲೆ ನೋಡಿ ಅವ್ರ ಕಂಪ್ನಿ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಾವು ಮ್ಯಾನೇಜರ್ಸ್ ಹತ್ರ ನಾನ್ ಗಮನಿಸಿರೋದೇನಂದ್ರೆ, ನೀವು ಎಷ್ಟು ಕಮ್ಯುನಿಕೇಟ್ ಮಾಡ್ತೀರಾ, ಅವ್ರು ಎಷ್ಟು ಲೆಂತಿ ಕಮ್ಯುನಿಕೇಶನ್ ಮಾಡ್ತಾರೆ, ಅಷ್ಟು ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಎಲ್ಲಿ ಫಿಲ್ಟರ್ ಆಗಿ ಹೋಗ್ತೀರಾ ಅಂದ್ರೆ, ನೀವು 1-2 ಕ್ವಶನ್ ಕೇಳಿದ ತಕ್ಷಣ ಓಕೆ ನಾನು ನಿಮ್ಗೆ ಫೀಡ್ಬ್ಯಾಕ್ ಕೊಡ್ತೀನಿ ಅಂದ್ರೆ ಮುಗೀತು, ನಿಮ್ಗೆ ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಸೊ ಕಂಪ್ನಿ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಜಾಬ್ ರೋಲು, ಅವ್ರು ಎಷ್ಟು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದಾರೆ, ಇದನ್ನೆಲ್ಲ ಹೇಳಿದ್ರು. ಅದಾದ್ಮೇಲೆ ಹೇಳಿದ್ರು ಈ ತರ ನಿನ್ನ ಆನ್ಯುವಲ್ ಪ್ಯಾಕೇಜಸ್ ಅಲೋರಿಕಲ್ ಬಂದ್ಬಿಟ್ಟು ನಿಮ್ಗೆ 3.2 ಇಂದ 3.8 lakhs per annum ಅಂದ್ರೆ ಇಷ್ಟು ಸಿಗುತ್ತೆ ನಿಮ್ಗೆ ಸ್ಯಾಲ್ರಿ. ಸೊ ಸ್ಯಾಲ್ರಿ ಎಲ್ಲ ಹೇಳಿದ್ರು. ಅದಾದ್ಮೇಲೆ ಶಿಫ್ಟ್ ವೈಸ್ ಬಂತು. ಸೊ ಶಿಫ್ಟ್ ವೈಸ್ ನಿನ್ಗೆ ರೊಟೇಷನಲ್ ಶಿಫ್ಟ್ ಇರುತ್ತೆ, ಮತ್ತೆ ಲೀವ್ಸ್ ಕೂಡ ರೊಟೇಷನಲ್ ಲೀವ್ಸ್ ಇರುತ್ತೆ. ಅಂದ್ರೆ ಸ್ಯಾಟರ್ಡೆ ಸಂಡೇ ಲೀವ್ಸ್ ಇರೋದಿಲ್ಲ, ರೊಟೇಷನಲ್ ಲೀವ್ಸ್ ಇರುತ್ತೆ ಅಂತ ಹೇಳಿ. ನೈಟ್ ಶಿಫ್ಟ್ ಅಲ್ವಾ, ನಾನು ನೈಟ್ ಶಿಫ್ಟ್ ವರ್ಕ್ ಮಾಡಕ್ಕೆ ಇಷ್ಟ ಆಗಲ್ಲ, ಅಂದ್ರೆ ಇಷ್ಟ ಇಲ್ಲ ನನಗೆ ಪರ್ಸನಲಿ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು. ಸೊ ಅದಕ್ಕೋಸ್ಕರ ಇಲ್ಲ ಸರ್ ನೈಟ್ ಶಿಫ್ಟ್ ಕಂಫರ್ಟ್ ಇಲ್ಲ, ಡೇ ಶಿಫ್ಟ್ ಇದ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಪ್ಪ ಇದು US ಬೇಸ್ಡ್ ಕಂಪ್ನಿ, ನೀವು ನೈಟ್ ಶಿಫ್ಟ್ ವರ್ಕ್ ಮಾಡ್ಬೇಕಾಗುತ್ತೆ, ರೊಟೇಷನಲ್ ಶಿಫ್ಟ್ ಇರುತ್ತೆ, ರೊಟೇಷನಲ್ ವೀಕ್ ಆಫ್ ಇರುತ್ತೆ. ಸೊ ನೋಡಿ ನಿಮ್ಮ ಕಂಫರ್ಟ್. ಮತ್ತೆ ಕ್ಯಾಬ್ ಬಂತಂದ್ರೆ ನಿಮ್ಗೆ ಇವತ್ತು ನೈಟ್ 8 o'clock ಇಂದ ನಾಳೆ ಮಾರ್ನಿಂಗ್ 8 o'clock ಗಂಟ ಈ ಬಿಟ್ವೀನ್ ಅಲ್ಲಿ ನೀವೇನಾದ್ರೂ ಬರ್ತೀರಾ ಅಂದ್ರೆ ನಿಮಗೆ 1 way ಕ್ಯಾಬ್ ಇರುತ್ತೆ. 1 way ನಾನು ಇದು ಹೇಳ್ತಿದ್ದೀನಿ, 1 way ಇರುತ್ತೆ, ಮತ್ತೆ 25 kilometers ಒಳಗಡೆ ಇರಬೇಕು. ಇನ್ನೊಂದು ಪಾಸಿಟಿವ್ ಹೇಳಿದ್ರು, ಇನ್ನೊಂದೇನಂದ್ರೆ ನಿಮ್ಗೆ ನೈಟ್ ಶಿಫ್ಟ್ ಗೆ 4,000 ಅಲೋಯನ್ಸ್ ಇರುತ್ತೆ, ಎಕ್ಸ್ಟ್ರಾ ಅಲೋಯನ್ಸಸ್ ಇರುತ್ತೆ, ಮತ್ತೆ ಇನ್ಸೆಂಟಿವ್ಸ್ ಕೂಡ ಸಕ್ಕದಾಗಿದೆ ಅಂತ ಈ ಕಂಪ್ನಿಲಿ. ಇನ್ಸೆಂಟಿವ್ಸ್ ನಿಮ್ ಪರ್ಫಾರ್ಮೆನ್ಸ್ ಮೇಲೆ ಒಳ್ಳೆ ಇನ್ಸೆಂಟಿವ್ಸ್ ಕೂಡ ಅರ್ನ್ ಮಾಡಬಹುದು. ಆಸ್ ಯೂಶುವಲ್ HR ಕರೆದ್ರು, ಈ ತರ ನೀವು ನಿಮ್ ಶಿಫ್ಟ್ ಕಂಫರ್ಟ್ ಆಗಿಲ್ಲದೆ ಇರೋ ಕಾರಣ ರಿಜೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಅಲೋರಿಕಾ ಕಂಪ್ನಿಯ ಕಂಪ್ಲೀಟ್ ಡೀಟೇಲ್ಸ್ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಹಾಗೆ HR ಶಿವಕುಮಾರ್ ಅಂತ ಅವರ ನಂಬರ್ ಕೂಡ ಕೊಟ್ಟಿರ್ತೀನಿ. ವಾಕ್ ಇನ್ ನಡೀತಾ ಇದೆ, ಇಂಟರ್ವ್ಯೂಸ್ ನಡೀತಾ ಇದೆ. ಸೊ ನೀವು ಕಾಲ್ ಮಾಡ್ಕೊಂಡು ಕೂಡ ಬರ್ಬೋದು, ಹಾಗೆ ಕೂಡ ಬರ್ಬೋದು. ಸೊ ಮಂಡೇ ಟು ಫ್ರೈಡೆ ಇಂಟರ್ವ್ಯೂಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇಸ್ ಯಾವುದೇ ರೀತಿ ಇಂಟರ್ವ್ಯೂ ಇರಲ್ಲ. ಮಾರ್ನಿಂಗ್ 10 o'clock ಇಂದ ಮಧ್ಯಾಹ್ನ 3 ಗಂಟೆ ಗಂಟ ಇಂಟರ್ವ್ಯೂ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾವ ಕಂಪ್ನಿಲಿ ಇಂಟರ್ವ್ಯೂ ನಡೀತಿದೆ ಅಂತ ನಾನು ಕಮೆಂಟ್ ಮಾಡಿ, ನಾನು ಹೋಗಿ ಅಲ್ಲಿ ಹೇಗೆ ಇಂಟರ್ವ್ಯೂ ಹೇಗಿರುತ್ತೆ, ಹೇಗೆ ನೀವು ಸೆಲೆಕ್ಟ್ ಆಗ್ಬೇಕಂದ್ರೆ ಏನೇನೆಲ್ಲ ಮಾಡಬೇಕು ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.